ಈಗ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಚಿಕ್ಕಮಗಳೂರಿನ ಮತ್ತೊಂದು ಶಾಲೆಯಲ್ಲಿ ಮಾಲೆ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಸಂತ ಜೋಸೆಫ್ ಕಾನ್ವೆಂಟ್ನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಗಲಾಟೆ ಜೋರಾಗಿದೆ. ಶಾಲೆಗೆ ಮಾಲಾಧಾರಿಗಳು, ವಿಎಚ್ಪಿ, ಬಜರಂಗದಳ ಕಾರ್ಯಕರ್ತರು ಬಂದಿದ್ದಾರೆ. ಹಿಂದೂ ಮುಖಂಡರ ಆಗಮನದ ಬಳಿಕ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ ಈ ಶಾಲೆಯಲ್ಲಿ ಮಾಲೆ ವಿವಾದ. ವಿಎಚ್ಪಿ, ಬಜರಂಗದಳ ಭೇಟಿ, ಹಿಂದೂ ಮುಖಂಡರ ಆಗಮನದ ಬಳಿಕ ಪ್ರಿನ್ಸಿಪಾಲ್ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಶಾಲೆಗೆ ರಜೆ ಹಾಕುವಂತಿಲ್ಲ ಎಂದು ಶಾಲಾ ಆಡಳಿತ ಮಂಡಳಿ ಹೇಳಿತ್ತು. ಇರುಮುಡಿಯನ್ನ ನಿಮ್ಮ ಅಪ್ಪನ ಕೈನಲ್ಲಿ ಕಳಿಸಿ ನೀನು ಶಾಲೆಗೆ ಬಾ ಅಂತ ಹೇಳಿ ಆಡಳಿತ ಮಂಡಳಿ ಭಾವನೆಗಳಿಗೆ ಧಕ್ಕೆ ತಂದಿತ್ತು. ಶಾಲೆಗೆ ಬಹಳ ಮಾಲಾಧಾರಿಗಳು ಹಾಗೆ ವಿಎಚ್ಪಿ, ಬಜರಂಗದಳ ಕಾರ್ಯಕರ್ತರು ಭೇಟಿ ಕೊಟ್ಟಿದ್ರು. ಆ ನಂತರ ಪ್ರಿನ್ಸಿಪಾಲ್ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾದ ನಂತರ ಕ್ಷಮೆ ಕೇಳಿದ್ದಾರೆ. ನೀವು ಕ್ರಿಸ್ಮಸ್ ರಜಾ ಕೊಡಬೇಕು ಅಂತ ಕಾನೂನಲ್ಲಿಲ್ಲ, ನೀವ್ ಹೆಂಗ್ ಕೊಡ್ತೀರಾ? ನೀವು ಮೂರು ಮಕ್ಕಳಿಗೆ ಅವನಿಗೇನು ತೊಂದರೆ ಆಗ್ಬಾರ್ದು. ಯಾವ ಪ್ರಶ್ನೆ ಮಾಡೋದಿಲ್ಲ. ಬದುಕಕ್ಕೆ ಹಕ್ಕಿದೆ, ನಾವು ಒಪ್ಪಲ್ಲ. ಅವ್ನು ರಜಾ ಆಗ್ತಾನೆ. ಈಗ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಚಿಕ್ಕಮಗಳೂರಿನ ಮತ್ತೊಂದು ಶಾಲೆಯಲ್ಲಿ ಮಾಲೆ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಸಂತ ಜೋಸೆಫ್ ಕಾನ್ವೆಂಟ್ನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಗಲಾಟೆ ಜೋರಾಗಿದೆ. ಶಾಲೆಗೆ ಮಾಲಾಧಾರಿಗಳು, ವಿಎಚ್ಪಿ, ಬಜರಂಗದಳ ಕಾರ್ಯಕರ್ತರು ಬಂದಿದ್ದಾರೆ. ಹಿಂದೂ ಮುಖಂಡರ ಆಗಮನದ ಬಳಿಕ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ ಈ ಶಾಲೆಯಲ್ಲಿ ಮಾಲೆ ವಿವಾದ. ವಿಎಚ್ಪಿ, ಬಜರಂಗದಳ ಭೇಟಿ, ಹಿಂದೂ ಮುಖಂಡರ ಆಗಮನದ ಬಳಿಕ ಪ್ರಿನ್ಸಿಪಾಲ್ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಶಾಲೆಗೆ ರಜೆ ಹಾಕುವಂತಿಲ್ಲ ಎಂದು ಶಾಲಾ ಆಡಳಿತ ಮಂಡಳಿ ಹೇಳಿತ್ತು. ಇರುಮುಡಿಯನ್ನ ನಿಮ್ಮ ಅಪ್ಪನ ಕೈನಲ್ಲಿ ಕಳಿಸಿ ನೀನು ಶಾಲೆಗೆ ಬಾ ಅಂತ ಹೇಳಿ ಆಡಳಿತ ಮಂಡಳಿ ಭಾವನೆಗಳಿಗೆ ಧಕ್ಕೆ ತಂದಿತ್ತು. ಶಾಲೆಗೆ ಬಹಳ ಮಾಲಾಧಾರಿಗಳು ಹಾಗೆ ವಿಎಚ್ಪಿ, ಬಜರಂಗದಳ ಕಾರ್ಯಕರ್ತರು ಭೇಟಿ ಕೊಟ್ಟಿದ್ರು. ಆ ನಂತರ ಪ್ರಿನ್ಸಿಪಾಲ್ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾದ ನಂತರ ಕ್ಷಮೆ ಕೇಳಿದ್ದಾರೆ. ನೀವು ಕ್ರಿಸ್ಮಸ್ ರಜಾ ಕೊಡಬೇಕು ಅಂತ ಕಾನೂನಲ್ಲಿಲ್ಲ, ನೀವ್ ಹೆಂಗ್ ಕೊಡ್ತೀರಾ? ನೀವು ಮೂರು ಮಕ್ಕಳಿಗೆ ಅವನಿಗೇನು ತೊಂದರೆ ಆಗ್ಬಾರ್ದು. ಯಾವ ಪ್ರಶ್ನೆ ಮಾಡೋದಿಲ್ಲ. ಬದುಕಕ್ಕೆ ಹಕ್ಕಿದೆ, ನಾವು ಒಪ್ಪಲ್ಲ. ಅವ್ನು ರಜಾ ಆಗ್ತಾನೆ.
ತೊಂದ್ರೆ ಕೊಡದೇ ಇದ್ರೆ ಈಗ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಚಿಕ್ಕಮಗಳೂರಿನ ಮತ್ತೊಂದು ಶಾಲೆಯಲ್ಲಿ ಮಾಲೆ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಸಂತ ಜೋಸೆಫ್ ಕಾನ್ವೆಂಟ್ನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಗಲಾಟೆ ಜೋರಾಗಿದೆ. ಶಾಲೆಗೆ ಮಾಲಾಧಾರಿಗಳು, ವಿಎಚ್ಪಿ, ಬಜರಂಗದಳ ಕಾರ್ಯಕರ್ತರು ಬಂದಿದ್ದಾರೆ. ಹಿಂದೂ ಮುಖಂಡರ ಆಗಮನದ ಬಳಿಕ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ ಈ ಶಾಲೆಯಲ್ಲಿ ಮಾಲೆ ವಿವಾದ. ವಿಎಚ್ಪಿ, ಬಜರಂಗದಳ ಭೇಟಿ, ಹಿಂದೂ ಮುಖಂಡರ ಆಗಮನದ ಬಳಿಕ ಪ್ರಿನ್ಸಿಪಾಲ್ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಶಾಲೆಗೆ ರಜೆ ಹಾಕುವಂತಿಲ್ಲ ಎಂದು ಶಾಲಾ ಆಡಳಿತ ಮಂಡಳಿ ಹೇಳಿತ್ತು. ಇರುಮುಡಿಯನ್ನ ನಿಮ್ಮ ಅಪ್ಪನ ಕೈನಲ್ಲಿ ಕಳಿಸಿ ನೀನು ಶಾಲೆಗೆ ಬಾ ಅಂತೇಳಿ ಆಡಳಿತ ಮಂಡಳಿ ಭಾವನೆಗಳಿಗೆ ಧಕ್ಕೆ ತಂದಿತ್ತು. ಶಾಲೆಗೆ ಬಹಳ ಮಾಲಾಧಾರಿಗಳು ಹಾಗೆ ವಿಎಚ್ಪಿ, ಬಜರಂಗದಳ ಕಾರ್ಯಕರ್ತರು ಭೇಟಿ ಕೊಟ್ಟಿದ್ರು. ಆ ನಂತರ ಪ್ರಿನ್ಸಿಪಾಲ್ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾದ ನಂತರ ಕ್ಷಮೆ ಕೇಳಿದ್ದಾರೆ. ನೀವು ಕ್ರಿಸ್ಮಸ್ ರಜಾ ಕೊಡಬೇಕು ಅಂತ ಕಾನೂನಲ್ಲಿಲ್ಲ, ನೀವ್ ಹೆಂಗ್ ಕೊಡ್ತೀರಾ? ನೀವು ಮೂರು ಮಕ್ಕಳಿಗೆ ಅವನಿಗೆ ಏನು ತೊಂದರೆ ಆಗ್ಬಾರ್ದು. ಯಾವ ಪ್ರಶ್ನೆ ಮಾಡೋದಿಲ್ಲ, ಏನು ನೀವು ಬದುಕಕ್ಕೆ ಹಕ್ಕಿದೆ, ನಾವು ಒಪ್ಪಲ್ಲ. ಅವ್ನು ರಜಾ ಆಗ್ತಾನೆ, ತೊಂದರೆ ಕೊಡದೇ ಇದ್ರೆ ಈಗ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಚಿಕ್ಕಮಗಳೂರಿನ ಮತ್ತೊಂದು ಶಾಲೆಯಲ್ಲಿ ಮಾಲೆ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಸಂತ ಜೋಸೆಫ್ ಕಾನ್ವೆಂಟ್ನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಗಲಾಟೆ ಜೋರಾಗಿದೆ. ಶಾಲೆಗೆ ಮಾಲಾಧಾರಿಗಳು, ವಿಎಚ್ಪಿ